ನಿಜವಾಗ್ಲೂ ಕೂಲಿ ಕೆಲಸ ಮಾಡ್ತಾರೆ ನಮ್ಮ ಮಕ್ಕಳನ್ನ ಹೆಂಗಾರು ಕಷ್ಟಪಟ್ಬಿಟ್ಟು ಒಂದು ಕಾನ್ವೆಂಟ್ಗೆ ಸೇರಿಸ್ಬೇಕು. ನೀವು ಶಿಕ್ಷಕರಿದ್ದೀರಿ, ನಾನು ಯಾರು ಕಂಡಮ್ ಮಾಡೋಂತ ಮಾತಾಡ್ತೀನಿ. ಹಲವಾರು ಕಾನ್ವೆಂಟ್ಗಳಲ್ಲಿ ಶಿಕ್ಷಕ ತರಬೇತಿ ಪಡೆಯದೇ ಇರ್ತಕ್ಕಂಥ ಶಿಕ್ಷಕರಿದ್ದಾರೆ. ಶೋಚನೀಯವಾದ. ನೀವೆಲ್ಲ ಟ್ರೈನ್ಡ್ ಅಲ್ವಾ? ಇದು ಎಲ್ಲ ಎಲ್ಲೂ ಇಲ್ವಾ? ಏನೋ ನನಗೆ ಅರ್ಥ ಆಯ್ತಲ್ಲ. ಯಾಕೆ ಈ ತರ ರೋಡ್ ಆಗ್ತಾವೆ ನರೇಂದ್ರ ಸ್ವಾಮಿ ನಮ್ಗೆ ಗೋಳಿಕತ್ತವ್ರೆ ಅಂತಿದ್ದಾರ? ಅರ್ಥ ಮಾಡ್ಕೊಳ್ಳಿ. ನಿಮ್ ಕೆಲಸವೂ ಕಡಿಮೆ ಆಯ್ತು. ಈಗ ಗುಣಮಟ್ಟದ ಶಿಕ್ಷಕ ಒಬ್ಬ ಮಾತಾಡ್ತಾನೆ ಅಥವಾ ಕ್ಲಾಸ್ ತಗೋತಾ ಇದ್ದಾರೆ ಅಂತ ಬೇರೆ ಶಾಲೆಗಳಿಗೂ ಇದು ಮಾಡಿದಾಗ ಸಾಕಷ್ಟು ನೀವು ಸ್ವಲ್ಪ ಇನ್ನಷ್ಟು ಹೈಲಿ ಎಜುಕೇಟ್ ಆಗ್ತೀವಿ ಅಥವಾ ನೀವು ತರಬೇತಿ ಆಗ್ತೀವಿ. ನಿಮ್ಮಂತೆ ನೀವು ಆ ವಿಚಾರದಲ್ಲಿ 1-2 ವರ್ಷ ಆಗ್ತಾ ಇದ್ದಂಗೆ ಶಿಕ್ಷಣ ವ್ಯವಸ್ಥೆನೂ ಬದಲಾಗುತ್ತೆ. ಪ್ರಾರಂಭಿಕ ದಿನಗಳು ಸ್ವಲ್ಪ ಎಡರು ತೊಡರುಗಳಿರ್ತವೆ. ಅದನ್ನು ಸರಿಪಡಿಸ್ಕೊಳ್ತಕ್ಕಂಥ ಕೆಲಸದಲ್ಲಿ ನಮ್ಮ BO ಅವ್ರಿಗೆ ನಿಮ್ಮ ಶಿಕ್ಷಕರ ರಾಜಕಾರಣ ಮಾಡೋದನ್ನ ಸೈಡ್ ಇಟ್ಕೊಡೋದು. ನನಗೆ ಗೊತ್ತು ಇವತ್ತಿನ ವ್ಯವಸ್ಥೆಯಲ್ಲಿ ಅತಿ ಹೆಚ್ಚು ರಾಜಕಾರಣ ಮಾಡೋಂಥ ಫೀಲ್ಡ್ ಯಾವುದು ಅನ್ನೋದು ನನಗೂ ಗೊತ್ತು. ಮಾತಾಡೋಂಗಿಲ್ಲ ಅವರು. ಯಾಕಂದ್ರೆ ಸಂಘಗಳು ನಿಮ್ಮ ಸಂಘಗಳು ಇನ್ನೆಲ್ಲೂ. ಹಾಗಾಗಿ ಆ ಸಂಘ ಸಂಘಟನೆ ಮತ್ತು ಅದರ ಪದಾಧಿಕಾರಿಗಳು ಅದರ ಬಗ್ಗೆ ನಾನು ಮಾತಾಡಕ್ಕೆ ಹೋಗಲ್ಲ. ನನ್ನ ಉದ್ದೇಶ ಇರೋದು ಸೀಮಿತವಾಗಿ ನನ್ನ ಕ್ಷೇತ್ರವನ್ನಾದರೂ ಸದೃಢ ರೀತಿಯಲ್ಲಿ ಶಿಕ್ಷಣ ವ್ಯವಸ್ಥೆಯನ್ನು ಮುಂಚೂಣಿಗೆ ತರಬೇಕು. ಗ್ರಾಮೀಣ ಬದುಕಿನಲ್ಲಿರ್ತಕ್ಕಂಥ ಬಡ ಮಕ್ಕಳು ಇನ್ನು ಮುಂದೆ ಯಾರು ಇವತ್ತು ಆಧುನಿಕ ಶಿಕ್ಷಣವನ್ನು ಪಡಿತಾ ಇದ್ದಾರೆ ಅವರ ಜೊತೆಯಲ್ಲಿ ಪೈಪೋಟಿ ನಿಲ್ತಕ್ಕಂಥ ಶಕ್ತಿ ಸಾಮರ್ಥ್ಯವನ್ನು ಬೆಳೆಸ್ಕೊಂಡು ಮಳವಳ್ಳಿ ಶಿಕ್ಷಣದ ಕೇಂದ್ರ, ಮಳವಳ್ಳಿಯಿಂದ ಅತಿ ಹೆಚ್ಚು ವಿದ್ಯಾವಂತರಾದರು, ಮಳವಳ್ಳಿಯಿಂದ ಅತಿ ಹೆಚ್ಚು ಉನ್ನತ ಹುದ್ದೆಯಲ್ಲಿ ನಿಂತರು ಅನ್ನೋದನ್ನ ಒಂದೊಂದು ದಿನ ನಾನು ಕವರ್ ಹಿಡ್ಕೊಂಡು ನಿಂತ್ಕೊತೀನಲ್ಲ ಅವತ್ತಾರು ನೋಡಂಗಿರ್ಬೋದು. ನಿಂತ್ಕೊತೀನೋ ಇನ್ನೇನಾಗ್ತದೆ ನನಗೆ ಗೊತ್ತಿಲ್ಲ. ಯಾವುದು ಶಾಶ್ವತ ಅಲ್ಲ. ನಾವು ರಾತ್ರಿ ಮಲಗಿರ್ತೀವಿ, ಬೆಳಗ್ಗೆ ನಾವು ಎದ್ದೇಳ್ತೀವಿ, ನಮಗೆ ಗೊತ್ತಿರಲ್ಲ. ಅಂಥ ಜಗತ್ತಿನಲ್ಲಿ ಇದ್ದಾಗ ಸಾಧನೆ ಜೊತೆಗಿರೋಣ. ನಿಮಗೊಂದು ಅವಕಾಶ ಸಿಕ್ಕಿದೆ. ಶಿಕ್ಷಣ ನೀಡ್ತಕ್ಕಂಥ ಆ ಒಂದು ದಾನ ಮಾಡ್ತಕ್ಕಂಥ ಶಿಕ್ಷಣವನ್ನು ದಾನ ಮಾಡ್ತಕ್ಕಂಥ ದೇವರು ರೂಪದಲ್ಲಿರ್ತಕ್ಕಂಥ ಶಿಕ್ಷಕರು ನಿಮ್ಮ ಕಾರ್ಯಕ್ಷಮತೆಯನ್ನು ನೀವು ಹೆಚ್ಚಿಸ್ಕೊಂಡಾದ್ರೆ, ಏನು ಕೊಡ್ತಾ ಇರ್ತಕ್ಕಂಥ ಸವಲತ್ತುಗಳನ್ನ ಉಪಯೋಗಿಸ್ಕೊಂಡಾದ್ರೆ ನಿಜವಾಗ್ಲೂ ಈ ಗ್ರಾಮೀಣ ಬದುಕಿನಲ್ಲಿ ಇಲ್ಲಿಯವರೆಗೆ ಶೋಚನೀಯ ಶಿಕ್ಷಣ ಪದ್ಧತಿ ಅದನ್ನು ಬದಲಾಯಿಸ್ತಕ್ಕಂಥ ಅದರ ಮುನ್ನುಡಿ ಬರ್ತಕ್ಕಂಥವ್ರು ಯಾರು ಬರೀತೀರಿ ಮುನ್ನುಡಿನ? ಅದು ಬರೆಯೋದು ತಯಾರಿದ್ರ? ಬರೀ 71 ಇದ್ದೀರಾ ಇಲ್ಲಿ. ಎಲ್ಲರನ್ನೂ ಒಂದು ದಿವಸ ಕರಿತೀನಿ, ಎಲ್ಲ ಶಾಲೆಯವ್ರನ್ನೂ ಕರಿತೀನಿ, ನಾನೇ ಕಾರ್ಯಕ್ರಮ ಆಯೋಜಿಸ್ತೀನಿ. ಎಲ್ಲ ವಿಚಾರಗಳು ವಿತರಣೆ ಆದ ನಂತರ ಮತ್ತು ಈ ಕೊಠಡಿಗಳು ನಿಮ್ಗೆ ರಿಪೇರಿ ಮತ್ತೊಂದೆಲ್ಲರೂ ನಾನು ಬೇರೆ ಒಂದು ಆಕಾಂಕ್ಷೆ ಆಗಿದ್ದೇನೆ. ಅದನ್ನು ಸ್ವಲ್ಪ ರೆಕಾರ್ಡ್ ಮಾಡಿ